ರೈಡಲ್ಲಿ ಫಸ್ಟ್ ಸೀನ್ ಅಂತ ಅಂದರೆ ಗೋವಿಂದ. ಮೊದಲು ಇಲ್ಲಿರೋ ವರಹಸ್ವಾಮಿ ಟೆಂಪಲ್ಗೆ ಹೋಗಿ ನಿನ್ನೆ ತಗೊಂಡಿರೋ ಟಿಕೆಟು ಅಲ್ಲಿ ಸ್ಕ್ಯಾನ್ ಮಾಡಿಸಿ ಇಲ್ಲಿ ಯೂಸ್ ಆಗುತ್ತೆ. ದೊಡ್ಡ ಸೆಲ್ಯೂಟು. ಸುಮ್ಮನೆ ಒಂದು ದಿವಸ 2 ದಿವಸ ಕಾಯೋ ಬದಲು ಆರಾಮಾಗಿ ದರ್ಶನ ಮಾಡ್ಬೋದು. ಗೈಸ್ ಹಾಗೆ 3 ಅವರ್ ಆಯಿತು ಇಷ್ಟೇ ದರ್ಶನ ಆದಮೇಲೆ ಬಂದು ಸಿಗೋಣ. ಇಲ್ಲಿಗೆ ಬರಲೇಬೇಕಂತೆ. ಗೈಸ್ ಫೈನಲಿ ಕೆಳಗಡೆಗೆ ಬಂದ್ವು. ಗೈಸ್ ಜಸ್ಟ್ 4 ಅವರ್ಸಲ್ಲೇ ತಿರುಪತಿಯಿಂದ ಬೆಂಗಳೂರು ಬಂದಿದೆ ಅಂದರೆ ನಂಬ್ತೀರಾ? 4 ಅವರ್ಗೆ 260 ಕಿಲೋಮೀಟರ್. ನಮ್ಮ ಬ್ಯಾಗು ಎತ್ಕೊಂಡು ಲಾಡು ಎಲ್ಲ ಎತ್ಕೊಂಡು ಹಿಡಿಬೇಕು. ಜಸ್ಟ್ ಸ್ನಾನ ಮುಗೀತು ನಂದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನೋಡಿ ಇವಾಗ ಸ್ನಾನ ಮಾಡಿಕೊಂಡು ಈ ಥರ ರೆಡಿಯಾಗಿಲ್ಲೇ ಇವಾಗ ಹೊರ್ತಾ ಇದ್ದೀವಿ. ನೋಡಿ ಗೈಸ್ ನೀವು ಯಾವ ಥರ ಇದೆ. ಹೇಳ್ಬೇಕಂದ್ರೆ ಇಲ್ಲೆಲ್ಲ ವಿಡಿಯೋ ಮಾಡೋ ಹಾಗೆ ಇಲ್ಲ. ನಾನು ನಡ್ಕೊತಾ ಇದ್ದೀವಿ, ಪರ್ಮಿಷನ್ ಅಂತ ಹೇಳ್ತೀವಿ. ನೋಡಿ ಇವಾಗ ಸ್ನಾನ ಮಾಡಿಕೊಂಡು ನೀಟಾಗೆಲ್ಲ ರೆಡಿಯಾಗಿ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಮೊದಲು ಇಲ್ಲಿರೋ ವರಹಸ್ವಾಮಿ ಟೆಂಪಲ್ಗೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ದರ್ಶನಕ್ಕೆ ಹೋಗ್ತೇವೆ. ನೋಡ್ರಿ ಜನ ಅಲ್ಲಿ ಇಷ್ಟು ಜನ ಮೊದಲೆಲ್ಲ ಇಷ್ಟೊಂದು ಜನನೇ ಇರ್ತಾರಿಲ್ಲ. ಈ ವರಹಸ್ವಾಮಿ ಟೆಂಪಲ್ ಅಲ್ಲಿ ಮಾತ್ರ ಇವಾಗ ನೋಡ್ರಿ ಇಷ್ಟು ಜನ. ಸಿಕ್ಕಾಪಟ್ಟೆ ಜನ ಗೈಸ್. ಇಲ್ಲೇ ಎಷ್ಟೊಂದು ಜನ ಇದಾರೆ ಅಂದ್ರೆ ದರ್ಶನದಲ್ಲಿ ಎಷ್ಟು ಜನ ಗೊತ್ತಿಲ್ಲ. ನೋಡೋಣ ಎಷ್ಟೊತ್ತಾಗುತ್ತೆ. ಗೋವಿಂದ 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 ಗೋವಿಂದ. ವರಹಸ್ವಾಮಿ ಟೆಂಪಲ್ ಗೈಸ್. ಗೋವಿಂದ ಗೋವಿಂದ ಗೋವಿಂದ. ಗೈಸ್ ಈಗ ತಾನೇ ವರಹಸ್ವಾಮಿ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದಿದ್ದೀವಿ. ನೀವು ತಿರುಪತಿಗೆ ಬಂದಾಗ ಮಿಸ್ ಮಾಡದೆ ಈ ಟೆಂಪಲ್ಗೆ ಬನ್ನಿ. ಇಲ್ಲಿಗೆ ಬಂದು ತಿಮ್ಮಪ್ಪನ ದರ್ಶನಕ್ಕೆ ಹೋದ್ರೆ ಮಾತ್ರ ಅಂತೆ ಏನೋ ನೀವು ಅಂದ್ಕೊಂಡಿರೋದು ಫಲ ಸಿಗೋದು. ಇಲ್ಲಿಗೆ ಬರಲೇಬೇಕಂತೆ. ನನ್ನ ಸಜೆಷನ್ ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಟೆಂಪಲ್ ಬಂದ್ಬಿಟ್ಟೆ ಹೋಗಿ. ಈಗೀಗ ತುಂಬಾ ಜನ ಆಗ್ತಿದ್ದಾರೆ ಇಲ್ಲೇನೆ. ಈಗ ಇಲ್ಲಿ ದರ್ಶನ ಮುಗೀತು. ನೆಕ್ಸ್ಟು ಅಂತೂ ತುಂಬ ಹಶ್ವಾಗ್ತಾ ಇದೆ. ಬೆಳಗ್ಗೆನೆ ಎದ್ದು ಉಪವಾಸನೆ ಬೆಟ್ಟ ಹಾಕ್ಕೊಂಡು ದರ್ಶನ ಮಾಡೋವರೆಗೂ ಉಪವಾಸ ಇರ್ಬೋದಾಗಿತ್ತು. ಆದರೆ ಇವಾಗ ತುಂಬ ಹೊಟ್ಟೆ ಹಸಿತಾ ಇದೆ. ಆದ್ದರಿಂದ ಹೋಗ್ತಾ ಇದೀವಿ. ಇವಾಗ ಊಟ ಮಾಡೋಕೆ ಹೋಗಿ ಊಟ ಮಾಡಿಕೊಂಡು ನೆಕ್ಸ್ಟ್ ದರ್ಶನಕ್ಕೆ ಹೋಗ್ಬೇಕು. ಟೈಮ್ ತೋರಿಸ್ತೀನಿ ನೋಡಿ. ಹಿಂಗೆ ಕಾಣಿಸ್ತಾ ಇಲ್ಲ. ಬ್ರೈಟ್ನೆಸ್ ಫುಲ್ ಡೌನ್ ಇದೆ ನೋಡಿ. 11:42 ಆಗಿದೆ ಟೈಮು. ಓಕೆ ಊಟ ಮಾಡೋಕೆ ಬನ್ನಿ. ಲೈನಲ್ಲಿ ಊಟಕ್ಕೆ ಎಂಟ್ರ್ ಆದ ಇವಾಗ ನೋಡಿ ಇದು ಯಾರು ಮಾಡಿದಾರ ಅವರು ಯಾವ ಥರ ಇದೆ ನೋಡಿ.
ಇದೆಲ್ಲ ಫೋಟೋ ತಕ್ಕೊತಾ ಇದ್ದಾರೆ. ಈ ಕಡೆಯಿಂದ ನೋಡಿ ಯಾವ ತರ ಕಾಣುತ್ತೆ. ಊಟ ಇಲ್ಲ, ಇನ್ನು ಎಷ್ಟು ದೊಡ್ಡದಾಗಿದೆ, ಎಷ್ಟು ಜನ ಒಂದೇ ಟೈಮಲ್ಲಿ ಊಟ ಮಾಡ್ಬೋದು. ಗೈಸ್ ಇವಾಗ ಊಟ ಮಾಡೋಕೆ ಬಂದು ಕುತ್ಕೊಂಡಿದ್ದೀವಿ. ಪ್ರಸಾದ ಅಂತ ವರಹಾಸಮಿ ಟೆಂಪಲ್ ಹತ್ರನೇ ಊಟ ಮಾತ್ರ ಮಿಸ್ ಮಾಡ್ಕೊಂಡಿದ್ದೀವಿ. ಹೊಟ್ಟೆಗೆಲ್ಲ ಒಂದೇ ಥರ ನೋಡಿ, ಮೊದಲೇ ಈ ಥರ ಹಾಕಿ ಬಿಟ್ಟಿರ್ತಾರೆ, ನಾವು ಬಂದು ಕುತ್ಕೊಬೇಕು, ಆಮೇಲೆ ರೈಸ್ ಎಲ್ಲ ಬಡಿಸೋದು. ಗೈಸ್ ಊಟ ಮಾಡ್ಕೊಂಡು ದರ್ಶನ ಹೋಗೋಣ. ಜಸ್ಟ್ ಊಟ ಮುಗಿಸ್ಕೊಂಡು ಗೈಸ್ ಈಗ ದರ್ಶನಕ್ಕೆ ಹೋಗ್ಬೇಕು. ಮತ್ತೆ ಆಗ್ಲೇ ಬಂದಿದ್ವಲ್ಲ ಆ ಥರ ಬಸ್ಸಲ್ಲಿ ಇವಾಗ ಮತ್ತೆ ಬಸ್ ಹತ್ತಿ ಇನ್ನೊಂದು ಕಡೆ ಹೇಳ್ಕೊಂಡು ಇಲ್ಲಿಂದ ದರ್ಶನಕ್ಕೆ ಹೋಗ್ಬೇಕು. ನೋಡಿ ಗೈಸ್ ಬಸ್ ಬಂತು, ಚೆನ್ನಾಗಿದೆ. ಈಗ ಬಸ್ಸಿಂದ ಇಳಿದ್ವು ಗೈಸ್. ನೋಡಿ ಬಸ್ಸು ಫ್ರೀ ಬಸ್ಸು ನೋಡ್ರಿ, ಆಗ್ಲೇ ಎಷ್ಟು ಜನ ತುಂಬಿದ್ರು. ಈಗ ನೋಡಿ ಯಾರು ಇಲ್ಲ. ಫ್ರೀ ಬಸ್ ಆಗಿರೋದ್ರಿಂದ ಕಾಡ್ತಾ ಇರ್ತಾರೆ ಜನ, ತುಂಬೋಗಿದ್ರು. ಇವಾಗ ಬಸ್ ಇಳ್ಕೊಂಡು ನಮ್ದು ಟೋಕನ್ ದರ್ಶನಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ತುಂಬಾ ಜನ ಆಲ್ಮೋಸ್ಟ್ ಬಸ್ ಅಲ್ಲಿ ಇರೋರೆಲ್ಲ ಅಲ್ಲಿ ಫ್ರೀ ದರ್ಶನ ಹತ್ರ ಹೇಳ್ಕೊಂಡ್ರು. ಹೋಗ್ತಾ ಇದೀವಿ. ನೀವು ಫ್ರೀ ದರ್ಶನಕ್ಕೆ ಬಂದು ಸುಮ್ಮನೆ ಒಂದ್ ದಿವಸ 2 ದಿವಸ ಕಾಯಬದ್ದು ಈ ತರ ಟೋಕನ್ ತಗೊಂಡು ಒಂದೇ ಮುಂಚೆನು ಬೆಟ್ಟ ಹತ್ಕೊಂಡು ಬಂದು ಆರಾಮಾಗಿ ದರ್ಶನ ಮಾಡ್ಬೋದು. ನೋಡೋಣ ನಮ್ಮ ದರ್ಶನ ಎಷ್ಟು ಬೇಡ ಆಗುತ್ತೆ ಅಂತ. ನಿನ್ನೆ ತಗೊಂಡಿರೋ ಟಿಕೆಟು ಅಲ್ಲಿ ಸ್ಕ್ಯಾನ್ ಮಾಡಿಸಿ ಇಲ್ಲಿ ಯೂಸ್ ಆಗುತ್ತೆ. ಈ ಟಿಕೆಟ್ ಇದ್ರೆ ಮಾತ್ರ ಬಿಡೋದು ನೋಡ್ರಿ. ಅಲ್ಲಿ ನಮ್ದಷ್ಟು ಎಷ್ಟು ಬೇಕಾಗುತ್ತೆ ಅಂತ ನೋಡೋಣ. ಗೈಸ್ ಟಿಕೆಟ್ ಲೈನ್ಗೆ ಎಂಟ್ರ್ ಆಗಿದ್ದೀವಿ. ಇವಾಗ ಟೈಮ್ ನೋಡ್ಬೋದು, 12:35 ಆಗಿದೆ. ನೋಡೋಣ ಎಷ್ಟು ಬೇಗ ದರ್ಶನ ಆಗುತ್ತೆ ಅಂತ. ಜನ ಆಗಲೇ ನೋಡ್ಕೊಂಡು ಬಂದಾಗ ಸಿಕ್ಕಾಪಟ್ಟೆ ಜನ ಇದ್ರು. ಕ್ಯೂ ಸಿಸ್ಟಮ್ ಈ ಥರ ಇರುತ್ತೆ. ಅಲ್ಲಿ ಈ ಥರ ಕ್ಲೋಸ್ ಮಾಡಿಬಿಡ್ತಾರೆ. ಎಲ್ಲರೂ ಗೈಸ್ ಹಾಗೆ 3 ಅವರ್ ಆಯಿತು, ಇನ್ನೂ ಇಲ್ಲೇ ಇದ್ದೀವಿ. ಇಲ್ಲೇ ಗೇಟ್ ಓಪನ್ ಮಾಡಲೇ ಇಲ್ಲ ನೋಡ್ರಿ. ಹೆಂಗೆ ನೋಡ್ಬೋದು, 3:30 ಆಗಿದೆ. 3 ಅವರ್ ಅದಲ್ಲೇ ಇದ್ದೀವಿ. ಫ್ರೀ ಫೈರ್ ಆಡ್ಕೊಂಡ್ಬಿಟ್ಟಿದ್ದೀವಿ. ಚಾರ್ಜರ್ ಖಾಲಿ ಆಗಿದೆ. ಫ್ರೀ ಫೈರ್ ಆಡೋದು ನಿಲ್ಸಿದ್ದೀವಿ. ಇವಾಗ 3:30 ಆಯಿತು ಟೈಮ್, ಇನ್ನೊಂದು ದಿನ. ನೋಡಿ ಗೈಸ್ ಜನ ಎಲ್ಲ ಫುಲ್ ಜೋಶಲ್ಲಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಖುಷಿ ಆಗ್ಬಿಟ್ಟಿದೆ ಗೈಸ್. ಹಾ ನೆಕ್ಸ್ಟ್ ಇಲ್ಲೇ ಮುಂದೆಗಡೆನೆ ಬ್ಯಾಗ್ ಮೊಬೈಲ್ ಎಲ್ಲ ಕೊಟ್ಬಿಡ್ತೀವಿ ಗೈಸ್. ಇಲ್ಲೇ ನೋಡ್ರಿ ಈ ತರ ಇರುತ್ತೆ. ನಾವ್ ಇಲ್ಲೇ ಕೊಟ್ಟಿಲ್ಲ, 3 ಕಡೆ ಹೋಗ್ಬೋದು. ಮುಂದೆ ಒಂದಿದೆ, ಮುಂದೆ ಕೂಡ ನಂದು ಹೋಗ್ತಾ ಇದೀವಿ.
ಇನ್ನೇನು ಮುಂದೆ ಯಾವುದೇ ಯಾವ್ದ್ರಲ್ಲಿ ಬೋರ್ಡ್ ಹಾಕಿದೆ. ಇಲ್ಲಿ ಈಗ ಕೊಟ್ಟರೆ ಒಂದು ಟಿಕೆಟ್ ಕೊಡ್ತಾರೆ ನಮಗೆ. ಆ ಟಿಕೆಟ್ ಇಸ್ಕೊಂಡು ಇಲ್ಲಿ ದರ್ಶನ ಮಾಡ್ಕೊಂಡು ಹೋದ್ಮೇಲೆ ವೆಲ್ಕಮ್ ಬ್ಯಾಕ್. ನೋಡ್ರಿ, ಜಸ್ಟ್ ಮೊಬೈಲ್ ಇಸ್ಕೊಂಡು ನಮ್ದು 8 ಕೌಂಟ್ರಲ್ಲಿ ಇತ್ತು. ಜಸ್ಟ್ ಮೊಬೈಲ್ ಇಸ್ಕೊಂಡು ಇವಾಗ ಮ್ಯಾಗಿ ಇಸ್ಕೊಂಡ್ಬರಕ್ಕೆ ಹೋಗ್ತಿದ್ವಿ. ಇವಾಗ ಟೈಮ್ ನೋಡ್ಬೋದು, 9:47. ಈ ಸಲನೇ ಸಿಕ್ಕಾಪಟ್ಟೆ ಲೇಟ್ ಆಗಿದ್ ಗೈಸ್. ಮೊದಲು 3 ಅವರ್ ಅಲ್ಲೇ ಲೈನಲ್ಲೇ ಕೂಡಿಸಿದ್ರು, ಆಮೇಲೆ 2 ಅವರ್ ಅಲ್ಲಿ ಕೂಡ ಹಾಕಿದ್ರು, ಆಮೇಲೆ ಜನ ಸಿಕ್ಕಾಪಟ್ಟೆ ಪಡ್ಕೊಂಡು ಬರೋದ್ರಿಂದ ಇಷ್ಟೊತ್ತಾಯ್ತು. ಹಾಗೆ ಬರ್ತಾ ಲಾಡು ಮಾಡ್ತಾರಲ್ಲ, ಅಲ್ಲಿ ಹೋಗಿದ್ವು. ನೋಡಿ ಲಾಡು ಎಷ್ಟು ತಗೊಂಡಿದ್ದೀನಿ, ಸಿಕ್ಕಾಪಟ್ಟೆ ತಗೊಂಡಿದ್ದೀನಿ ಗೈಸ್. ಲಾಡು ತಗೊಂಡು ಹಾಗೆ ಊಟ ಮಾಡಿಕೊಂಡು ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಗಿದೆ. ನೋಡಿ ನಮ್ಮ ಲಗೇಜ್ ಎಲ್ಲ ಅಲ್ಲಿ ಬಂದಿರುತ್ತೆ. ನಮ್ಮರು ಲಗೇಜ್ ಇಸ್ಕೊಂಬರಕ್ಕೆ ಹೋಗಿದ್ದಾರೆ. ಬೆಳಗ್ಗೆನೆ ತೋರಿಸಿದೆ ಅಲ್ವಾ, ಇಡ್ಸಿರ್ತಾರೆ. ಇಷ್ಟೇ ಗೈಸ್. ಈಗ ದೇವಸ್ಥಾನ ಹೊರಗಡೆ ವ್ಯೂ ತೋರಿಸ್ತೀನಿ, ನೈಟ್ ವ್ಯೂ ಆಗಿರುತ್ತೆ ಗೈಸ್. ಇವಾಗ ದೇವಸ್ಥಾನ ಹೊರಗಡೆಯಿಂದ ವ್ಯೂ ತೋರಿಸ್ತೀನಿ ನೋಡಿ. ಈಗ ನಮೋ ನಾರಾಯಣಾಯ. ವೆಂಕಟರಮಣ ಗೋವಿಂದ. ಗೈಸ್, ಈ ಥರ ಇರುತ್ತೆ. ನಿಮಗೆ ಆಪೋಸಿಟ್ ಒಂದು ದೇವಸ್ಥಾನ ಇದೆ, ಪೂಜೆ ಮಾಡ್ಕೊಂತ ಇದ್ದಾರೆ. ನೋಡಿದ್ರಲ್ವಾ ಗೈಸ್, ಇಷ್ಟ ಆಗಿತ್ತು ತಿರುಪತಿ ವಿಡಿಯೋ. ಮುಂದೆ ಏನು ಮಾಡ್ತೀವಿ ಅಂತ ಅಂದರೆ, ಇವಾಗ ಶ್ರೀವಾರಿ ಮೆಟ್ಲು ಅಂದರೆ ನಾವು ಹೊತ್ತಿದ ಬೆಟ್ಟ ಕ್ಲೋಸ್ ಆಗಿರುತ್ತೆ. 6 ಗಂಟೆಗೆ ಕ್ಲೋಸ್ ಆಗುತ್ತೆ. ಮಾರ್ನಿಂಗ್ 6 ಗಂಟೆಗೆ ಓಪನ್ ಆಗೋದು. ಮಾರ್ನಿಂಗ್ 6 ಗಂಟೆವರೆಗೂ ಇಲ್ಲೇ ಸ್ಟೇ ಆಗಿ ಮಾರ್ನಿಂಗ್ ಬೆಟ್ಟ ಇಳ್ಕೊಂಡು ಬ್ಯಾಂಗ್ಳೂರು ಹೊಡ್ತೀವಿ. ನೋಡಿದ್ರಲ್ವಾ, ಇಷ್ಟ ಆಗಿತ್ತು ಈ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ತಿರುಪತಿ ಪ್ಲ್ಯಾನ್ ಮಾಡ್ತಾಯಿರೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿಬಿಡಿ ಗೈಸ್. ಓಕೆ, ಇನ್ನೂ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಬೆಟ್ಟ ಇಳ್ಕೊಂಡು ಮತ್ತೆ ಬೈಕಲ್ಲಿ ಮನೆಗೆ ಹೋಗೋವರೆಗೂ ತೋರಿಸ್ತೀನಿ ನೋಡಿ ಗೈಸ್. ಈ ವಿಡಿಯೋ ನೋಡೋಕ್ಕೆ ನಿಮಗೇನು ಸಿಕ್ತು ಅಂತ ಅಂದ್ಕೊಂಡ್ರೆ ನಿಮಗೆ ತೋರಿಸ್ತೀನಿ. ನೀವೇ ಒಂದ್ಸಲಿ ಡೈರೆಕ್ಟಾಗಿ ಕೇಳ್ಕೊಂಬಿಡಿ ನೋಡಿ ಗೈಸ್. ಸೇಮ್ ಟು ಸೇಮು, ಒಳಗಡೆನೂ ಸೇಮ್ ಟು ಸೇಮ್ ಇದೇ ಶೇಪಲ್ಲಿ ಇಷ್ಟೇ ದೇವರಿದೆ. ಇವತ್ತು ಅಲಂಕಾರ ಕೂಡ ಸೇಮ್ ಟು ಸೇಮ್ ಇತ್ತು. ಓಕೆ ಗೈಸ್, ಇವತ್ತು ನೈಟ್ ಇಲ್ಲೇ ಸ್ಟೇ ಆಗಿ ಮಾರ್ನಿಂಗ್ ಬೆಟ್ಟ ಹೇಳ್ಕೊಂಡು ಮತ್ತೆ ಬೈಕ್ ಜರ್ನಿ ಮಾಡಿಕೊಂಡು ಮನೆಗೆ ಹೋಗ್ತಾ ಇರೋದೆ. ಓಕೆ, ಬಾಯ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನೈಟೆಲ್ಲ ಇಲ್ಲೇ ಸ್ಟೇ ಆಗಿ
ಈಗ ಟೈಮು 6:50 ಆಗಿದೆ. ಈಗ ಬೆಟ್ಟ ಹೇಳಕ್ಕೆ ಹೋಗ್ತಿದ್ದೀವಿ. ನೋಡ್ರಿ ಬ್ಯಾಗಿದೆ ಫುಲ್ಲು ಸ್ಮೋಕ್. ಹತ್ಬೇಕಾದ್ರೆ ಲಗೇಜು ಏನೂ ಇರಲಿಲ್ಲ. ಈಗ ನಮ್ಮ ಲಗೇಜು ಎತ್ಕೊಂಡು, ಅಂದರೆ ನಮ್ಮ ಬ್ಯಾಗು ಎತ್ಕೊಂಡು, ಲಾಡು ಎಲ್ಲ ಎತ್ಕೊಂಡು ನಡಿಬೇಕು. ಅಲ್ಲಿ ನೋಡ್ರಿ ಯಾವ ಥರ ಇದೆ ವೈಬು. ಒಳಗೆ ಕ್ಲೀನಿಂಗ್ ಎಲ್ಲ ನಡೀತಿದೆ. ಏನು ಸಿಕ್ಕಾಪಟ್ಟೆ ಚಳಿ ಈ ಕಡೆ. ಇವಾಗ ಇಳಿಯೋದ್ರಿಂದ ಇವಾಗೆಲ್ಲ ಶೆಕೆ ಕಿತ್ಕೊಂಡುತ್ತಿ. ಇವಾಗ ಹಾಗೆ ಹೇಳ್ಕೊಂಡು ಹೋಗ್ತಾ ಇದ್ವು. ಮಾರ್ನಿಂಗ್ ನೋಡಿ ಯಾವ ಥರ ಕಾಣ್ತಾ ಇದೆ. ಈಗ ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕು ಇವಾಗ. ನೋಡಿ ಹೇಳ್ಕೊಂಡು ಓಡ್ತಾ ಇದ್ವು. ಇಲ್ಲಿಂದ ಒಂದು ಬೈಕ್ ತೋರಿಸ್ತೀನಿ ನೋಡಿ, ಯಾವ ಥರ ಇದೆ ನೋಡಿ ಗೈಸ್. ಹವೇನೆ ನೋಡ್ಬೋದು. ಕಾಲೆಲ್ಲ ನಾವು ಓದ್ಕಂತು ಗೈಸ್. ನೋಡ್ರಿ ಇನ್ನು ಅಲ್ಲಿಗೆ ಹೋಗ್ಬೇಕು. ನೋಡ್ರಿ ಇನ್ನು 1950 ಸ್ಟೆಪ್ಸ್ ಇದೆ. ಈಗ ಗೈಸ್ ಜನ ಇಲ್ಲ ಇವಾಗ ಎತ್ತಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಾವೆಲ್ಲ ಹೇಳ್ಕೊಂಡು ಅಲ್ಲಿ 3/4 ಭಾಗ ಬಂದಿದ್ದೀವಿ. ಸ್ವಲ್ಪ ದೂರ ಇದೆ, ಅಲ್ಲೆಲ್ಲ ಹೋಗ್ತಾ ಇದೆ. ಅದ್ಗೂ ಓನ ಬನ್ನಿ ಮುಂದೆ ಮಾಡ್ತದೆ. ಹೋಗ್ಬೇಕಾದ್ರೆ ಥರ ಮನೆಗೆಲ್ಲ ಬಿಟ್ಟಿರ್ತಾರೆ. ಗೈಸ್ ಫೈನಲಿ ಕೆಳಗಡೆಗೆ ಬಂದ್ವು. ಬರಬೇಕಾದ್ರೂ ಎಲ್ಲೂ ಗ್ಯಾಪ್ ಕೊಡದೆ ನೋಡಿ. ಟೈಮ್ ನೋಡಿ ಈಗ 6:56 ಆಗಿದೆ. ಬರಬೇಕಾದ್ರೂ ಎಲ್ಲೋ ಗ್ಯಾಪ್ ಕೊಡದೆ ಆರಾಮಾಗಿ ಇಳಿದ್ವು. ಒಳಗೆ ತೋರಿಸ್ತೀನಲ್ಲ, ಆಲ್ಮೋಸ್ಟ್ ತುಂಬ ಜನ ಹತ್ಬಿಟ್ಟು ಬಸ್ಸಲ್ಲಿ ಕೆಳಗಡೆಗೆ ಹೋಗ್ಬಿಡ್ತಾರೆ. ನಾವು 2 ವೀಲರ್ ಇಲ್ಲೇ ಹಾಕಿದ್ರಿಂದ ಅಲ್ಲಿಗೆ ಎಷ್ಟು ಜನ ಬರ್ತಾಯಿದ್ದಾರೆ. ಇವಾಗ ನಾವು 2 ವೀಲರ್ ಇಲ್ಲೇ ಹಾಕಿದ್ರಿಂದ ಇಲ್ಲಿಗೆ ಇಳಿಬೇಕಾಗಿತ್ತು ನೋಡಿ ಗೈಸ್. ಒಂದೇ ಅಟೆಂಪ್ಟಲ್ಲಿ ಹತ್ಬಿಟ್ಟು ಒಂದೇ ಅಟೆಂಪ್ಟಲ್ಲಿ ಇಳಿಬೋದು. ಸ್ವಲ್ಪ ರಿಸ್ಕ್ ತೊಗೊಬೇಕಷ್ಟೇ. ನೀವ್ಯಾರು ಟ್ರೈ ಮಾಡೋಕೆ ಹೋಗ್ಬೇಡಿ, ನಾವು ಮಾಡಿದ್ದೀವಿ ಅಂತ. ಗೈಸ್ ಆಫ್ಟರ್ 24 hours ಆದಮೇಲೆ ಇವಾಗ ಕೆಳಗಡೆ ಬರ್ತಾಯಿದ್ದೀವಿ. ಹೋಗ್ಬಿಟ್ಟು ಬರೋರು 24 hours ಆಯಿತು. ಎಲ್ಲ ಇವಾಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಕಾಲೆಲ್ಲ ಸಿಕ್ಕಾಪಟ್ಟೆ ನೋವ್ತಾ ಇದೆ. ಗಾಯಿ ನಮ್ಮ ನಸೀಬ್ ಹೆಂಗೈತೆ ಅಂದರೆ, ಬೆಟ್ಟ ಹೇಳ್ಕೊಂಡು ಬೇಗ ಬಂದು ಫಸ್ಟು ಚಪ್ಪಲಿ ಹಾಕೊಂಡ್ಬಿಡೋಣ ಅಂತ ನೋಡ್ರೆ ಚಪ್ಪಲಿನೇ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಗೈಸ್. ಒಂದಿದೆ ನೋಡಿ, ಒಂದಿದೆ, ಇನ್ನೊಂದಿಲ್ಲ. ಹುಡುಕಾಡಿದ್ವು ಸುತ್ತಮುತ್ತ. ಅವ್ರನ್ನ ಕೇಳಿದ್ಕೆ ಇಲ್ಲ ಬಿಸಾಡಿದ್ದಾರೆ. ಆ ಸೈಡ್ ಈ ಸೈಡ್ ನೋಡಿದ್ರೆ ಲಾಟ್ ಇದೆ ಚಪ್ಪಲಿಗಳು, ಎಲ್ಲ ಬಿಸಾಡ್ಬಿಟ್ಟಿರ್ತಾರೆ. ನೋಡಿ ಗೈಸ್ ಬೇಗ ಓಡ್ ಬಂದೆ ಚಪ್ಪಲಿ ಹಾಕೊಂಬಿಡೋಣ ಅಂತ. ಚಪ್ಪಲಿನೇ ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ ಗೈಸ್. ನೋಡಿ ಬಿಟ್ಟಿದ್ದೀವಿ ಇವಾಗ. ಮತ್ತೆ ಫುಲ್ ಟೈಮ್ ಮಾಡಿಸೋಣ ಅಂತ ಮಾಡಿಸ್ತಾಯಿದ್ದೀವಿ. ಗೈಸ್ ಬೈಕ್ ರೈಡಲ್ಲಿ ಟಫೆಸ್ಟ್ ಸೀನ್ ಅಂತ ಅಂದರೆ ಹಿಂದೆಗಡೆ ಕೂತ್ಕೊಳ್ಳೋದು. ಗಾಡಿ ಓಡಿಸ್ಬೇಕಾರೆ ಏನು ಅನ್ಸಲ್ಲ, ಹಿಂದೆಗಡೆ ಕೂತ್ಕೊಳ್ಳೋದಿದೆಯಲ್ಲ ಟಫೆಸ್ಟ್ ಸೀನ್ ಅಂತ ಅಂದರೆ ಅದೇ. ನೋಡಿ ಚಪ್ಪಲಿ ಬೇರೆ ಕಳ್ಕೊಂಡು ಮುಂದೆ ಇಲ್ಲೆಲ್ಲೂ ಚಪ್ಪಲಿ ಸಿಕ್ಕಲಿಲ್ಲ. ಇಷ್ಟೊತ್ತಲ್ಲಿ ಬುಕ್ ಮಾಡಿದ್ದೀನಿ, ಮನೆಗೆ ಹೋಗೇ ತೊಗೊಬೇಕು.
ಗೈಸ್ ಹೊಡ್ತಾ ಇದ್ದೀವಿ. ಆದರೆ ಚೆಕ್ ಪೋಸ್ಟ್ ಮುಗಿಸ್ಕೊಂಡು ನೋಡಿ ಯಾತ್ರೆ ಬಿಟ್ಟು ಒಂದು ಕರ್ನಾಟಕ ಎಂಟ್ರ್ ಆಗಿದ್ದೀವಿ. ಇವಾಗ ಟೈಮ್ ಬಂದು 9:40 ಹಾಗೆ ನೀವೇನಾದರೂ ರೈಡ್ ಬಂದರೆ ಹೆಲ್ಮೆಟ್ ಮಾತ್ರ ಬರೋಕ್ಕೆ ಹೋಗ್ಬೇಡ್ರಿ. ತುಂಬ ಕಡೆ ಸೇರ್ಕೊತೀರಾ. ಜಸ್ಟ್ 4 ಅವರ್ಸಲ್ಲೇ ತಿರುಪತಿಯಿಂದ ಬೆಂಗಳೂರು ಬಂದಿದೆ ಅಂದರೆ ಹೇಳ್ತೀರಾ. ನೋಡ್ರಿ ಟೈಮ್ ನೋಡ್ಕೊಡ್ರಿ, ಇನ್ನೂ 11:57. ಇಷ್ಟು ಬೇಗ ಜಸ್ಟ್ 4 ಅವರ್ಸಲ್ಲಿ ತಿರುಪತಿ ಟು ಬೆಂಗಳೂರು 260+ ಕಿಲೋಮೀಟರ್. ನೋಡಿ ಅನ್ಸ್ಟಾಪಬಲ್ ರೈಡು. ಯಾವುದೇ ಸೂಪರ್ ಬೈಕಲ್ಲ, ಯಾವುದೇ ಕಾರಲ್ಲ, ಜಸ್ಟ್ 125cc ಬೈಕಲ್ಲಿ 4 ಅವರ್ಗೆ 260 ಕಿಲೋಮೀಟರ್. ಸೈ ಗೈಸ್, ಸಕ್ಕತ್ತಾಗಿತ್ತು ರೈಡ್ ಮಾತ್ರ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ಹಾಗೆ ಗೈಸ್, ನಾವಂತೂ ನೀವ್ಯಾರು ಕೂಡ ಹೆಲ್ಮೆಟ್ ಇಲ್ಲದೆ ಗಾಡಿಗಳನ್ನ ಎತ್ಬೇಡಿ. ಪೊಲೀಸರು ಹಿಡಿಯತ್ತಾರೆ ಅನ್ನೋ ಭಯಕ್ಕಿಂತ ನಿಮ್ಮ ಸೇಫ್ಟಿಗಾದರೂ ಹೆಲ್ಮೆಟ್ ಹಾಕಿ. ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ನೀವೇ ಸ್ಟ್ರಗಲ್ ಪಡಬೇಕು. ಫುಲ್ ಹೀಟಾಗೋಗಿದೆ. ಒಂದೇ ಒಂದು ಕಡೆನೂ ಬ್ರೇಕ್ ಕೊಟ್ಟಿಲ್ಲ ನೋಡಿ. ಏರ್ ಸ್ಟೈಲಲ್ಲಿ ಯಾವ ಥರ ಆಗಿದೆ. ಒಂದೇ ಒಂದು ಕಡೆನೂ ಬ್ರೇಕ್ ಕೊಡ್ದಾಗೆ 260 ಕಿಲೋಮೀಟರ್ ಗಾಡಿ ಓಡಿಸ್ಕೊಂಡ್ಬಂದಿದ್ದೀವಿ. ಸಕ್ಕತ್ತಾಗಿತ್ತು ರೈಡ್ ಮಾತ್ರ, ಕ್ರೇಜಿ ಅಂದ್ಕೊಳ್ರಿ. ಯಾವುದೇ ರೈಡಲ್ಲಿ ಟ್ರ್ಯಾಕ್ ಎಫರ್ಟ್ ಜೊತೆ ಗಾಡಿ ಮತ್ತು ವೆದರ್ ಎರಡು ಸಪೋರ್ಟ್ ಮಾಡಿಬಿಟ್ರೆ ಯಾವುದೇ ರೈಡ್ ಕಷ್ಟನೇ ಅನ್ಸಲ್ಲ. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.